ಹೋರಾಟ, ತಾಳ್ಮೆ, ಸಹನೆ, ರಣತಂತ್ರದಿಂದ ಸಿಎಂ ಕುರ್ಚಿಯನ್ನು ಆ ಕನಸನ್ನು ನನಸು ಮಾಡಿಕೊಂಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿವೇಶನದ ಅಗ್ನಿ ಪರೀಕ್ಷೆ ಶುರುವಾಗಿದೆ. ಇದು ಶಿವಕುಮಾರ್ ಅವರ ಪಾಲಿಗೆ ಮೊದಲ ವಿಧಾನಮಂಡಲ ಅಧಿವೇಶನ. ಮೊದಲ ಕಲಾಪದಲ್ಲಿ ಕಾವೇರಿ, ಬರದ ಸಮಸ್ಯೆ ಹಾಗೂ ತಮ್ಮ ಸಂಪುಟದ ಸಚಿವರ ಮೇಲಿನ ಆರೋಪಗಳನ್ನು ಸಮರ್ಥಿಸಿಕೊಳ್ಳುವಂತಹ ಅನಿವಾರ್ಯತೆ ಮುಖ್ಯಮಂತ್ರಿಯವರಿಗೆ ಇದೆ. ಮೊದಲ ದಿನದ ವಿಧಾನಮಂಡಲ ಕಲಾಪಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸುವಂತಹ ಸಂದರ್ಭದಲ್ಲಿ ವಿಧಾನಸೌಧದ ಕಲಾಪದ ಹಾಲ್ಗೆ ಅಂದರೆ ವಿಧಾನಸಭೆಗೆ ಪ್ರವೇಶ ಮಾಡುವಾಗ ವಿಧಾನಸಭೆಯ ಬಾಗಿಲಿಗೆ ನಮಿಸಿ ಒಳಗೆ ಕಾಲಿಟ್ಟಿದ್ರು. ಇದಾದ ಬಳಿಕ ಮಡಿದವರಿಗೆ ಸಂತಾಪ ಸೂಚನೆಯನ್ನು ಸಲ್ಲಿಸಲಾಯಿತು. ವಿಧಾನಸಭೆಯಲ್ಲಿ ಮಾತನಾಡಿದಂತಹ ಸಿಎಂ ಡಿ.ಕೆ. ಶಿವಕುಮಾರ್ ದಿವಂಗತ ಮಾಜಿ ಸಚಿವರಾಗಿರುವಂತಹ ಡಿ. ಸುಧಾಕರ್ ಅವರನ್ನ ನೆನೆದ್ರು. ಸುಧಾಕರ್ ನನ್ನ ಆತ್ಮೀಯ ಗೆಳೆಯರಾಗಿದ್ದರು, ಇಷ್ಟು ಬೇಗ ಹೋಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ, ನನ್ನ ಈ ಸ್ಥಾನದಲ್ಲಿ ನೋಡಬೇಕು ಅಂತ ಆಸೆ ಹೊಂದಿದ್ರು ಅಂತ ನೆನಪು ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೂ ಸಂತಾಪವನ್ನು ಮುಖ್ಯಮಂತ್ರಿಗಳು ಸೂಚಿಸಿದರು. ಹುಟ್ಟು ನಮ್ಮದು ಅಲ್ಲ, ಸಾವು ನಮ್ಮದಲ್ಲ, ಇದರ ನಡುವೆ ಬದುಕು ಬರುವುದು ಮಾತ್ರ ನಮ್ಮದು ಅನ್ನೋದು ಕೂಡ ನಾವೆಲ್ಲ ಅರ್ಥಕೊಳ್ಬೇಕಾಗಿದೆ. ನಾನು ಗೆಳೆಯ ಸುಧಾಕರ್ ಅವರ ಮರಣದಲ್ಲಿ ಸಾರ್ಥಕತೆಯನ್ನು ಕೂಡ ನಾನು ಕಂಡಿದ್ದೇನೆ. ಇವತ್ತು ಅದ್ರ ಜೊತೆಲಿ ನಾವು ಇನ್ನು ಅನೇಕರು ಕೂಡ ಇವತ್ತು ಸೈಯದ್ ಯಾಸೀನ್ ಅವರು, ನಮ್ಮ ಜಾಫರ್ ಶರೀಫ್ ರವರ ಅಳಿಯ, ನನಗೆ ಭಾಳ ಆತ್ಮೀಯರು, 3 ಬಾರಿ ಅವರು ನಮ್ಮ ಜೊತೆ ಶಾಸಕರಾಗಿದ್ದಂಥವ್ರು. ಹೀಗೆ ಇವತ್ತು ಅನೇಕ ನಾಯಕರನ್ನ, ನಮ್ಮ ಮಾಜಿ ಶಾಸಕರಂತ ಶ್ರೀನಿವಾಸರವರು ಮತ್ತು ವೆಂಕಟಾಚಲಯ್ಯನವರು, ಅವರು ನಾನು ಜಿಲ್ಲಾ ಪಂಚಾಯತ್ನಲ್ಲಿ ಒಟ್ಟಿಗೆ ಸದಸ್ಯರಾಗಿದ್ದೆ. ಆಮೇಲೆ ಅವರು ಉಪಾಧ್ಯಕ್ಷರಾಗಿದ್ದರು, ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿದ್ದರು. ಅದಾದಮೇಲೆ ಇವತ್ತು ನಾವು ಜಾನಕಿಯವರನ್ನ ನಾವು ಸ್ಮರಿಸ್ಕೊಳ್ಳೇಬೇಕು. ಪ್ರೀತಿಗೆ ಒಂದು ಧ್ವನಿ ನೀಡಿದಂಥ ಒಬ್ಬ ದೇವೇಗೌಡರ ಧರ್ಮಪತ್ನಿ. ಇನ್ನು ವಿಧಾನ ಪರಿಷತ್ ಕಲಾಪದಲ್ಲಿ ಅಲ್ಲಿ ಹಂಗಾಮಿ ಸಭಾಪತಿ ಪುಟ್ಟಣ್ಣ ಅವರು ಸಂತಾಪ ಸೂಚನೆ ನಿರ್ಣಯವನ್ನು ಮಂಡಿಸಿದರು. ಆಗಲಿದ 13 ಮಂದಿ ಗಣ್ಯರಿಗೆ ಸಂತಾಪವನ್ನು ಸೂಚಿಸಲಾಯಿತು. ಮಾಜಿ ಪರಿಷತ್ ಸದಸ್ಯ ರಾಮಚಂದ್ರೇಗೌಡ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ. ಸುಧಾಕರ್, ಮಾಜಿ ಸಚಿವ ವೆಂಕಟರಮಣಪ್ಪ, ಮಾಜಿ ಶಾಸಕರಾಗಿದ್ದ ಕೆ.ಆರ್. ಶ್ರೀನಿವಾಸಯ್ಯ, ಗಾಯಕಿ ಎಸ್. ಜಾನಕಿ, ಆಶಾ ಭೋನ್ಸ್ಲೆ ಸೇರಿದಂತೆ ಹಲವರಿಗೆ ಸಂತಾಪವನ್ನು ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿನೇ ಈ ಬಾರಿಯ ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ತಯಾರಿಗಳು ನಡೀತಾ ಇದ್ದಾವೆ. ನಾಳೆಯಿಂದ ಚರ್ಚೆಗಳು ಆರಂಭ ಆಗುತ್ತೆ. ಸಂಪುಟದಿಂದ ಸಚಿವ ನಾಗೇಂದ್ರ ಅವರನ್ನ ಕೈ ಬಿಡೋದಕ್ಕೆ ದೋಸ್ತಿ ಪಕ್ಷಗಳ ನಾಯಕರುಗಳು ಆಗ್ರಹವನ್ನು ಮುಂದುವರಿಸಬಹುದು. ಹಾಗೆಯೇ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬಹುದು. ಈ ಸಂದರ್ಭದಲ್ಲೂ ಈ ವಿಚಾರವನ್ನು ಕೂಡ ಚರ್ಚೆಗೆ ಕೈಗೆತ್ತಿಕೊಳ್ಳಬೇಕು ಅಂತೇಳಿ ಆಗ್ರಹಿಸಬಹುದು. ಕಾವೇರಿ ನದಿ ನೀರು ಸಂಘರ್ಷದ ವಿಚಾರದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು ಅನ್ನುವಂಥ ಆಗ್ರಹವನ್ನು ಮಾಡಬಹುದು. ಹಾಗೆಯೇ ಬರ, ನೆರೆ, ಕುಡಿಯುವ ನೀರಿನ ಸಮಸ್ಯೆಯನ್ನು ಎತ್ತಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನಕ್ಕೆ ಪ್ರತಿಪಕ್ಷ ನಾಯಕರು ಮುಂದಾಗಬಹುದು. ಇನ್ನು ನೈಸ್ ರಸ್ತೆ, BMIC ಹಗರಣ, ಅಕ್ರಮ ಟೋಲ್ ವಿಚಾರಗಳು ಕೂಡ ಈ ಬಾರಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಗ್ಯಾರಂಟಿಗಳ ಪರಿಷ್ಕರಣೆ, ಹಣ ಹಂಚಿಕೆಯಲ್ಲಿ ಆಗ್ತಾ ಇರುವಂತಹ ವಿಳಂಬವೂ ಕೂಡ ಪ್ರತಿಪಕ್ಷಗಳ ಬತ್ತಳಿಕೆಯಲ್ಲಿರುವ ಪ್ರಮುಖ ಅಸ್ತ್ರ ಆಗಿದೆ. ಹಾಗೆಯೇ ಮಂತ್ರಿಮಂಡಲದಲ್ಲಿ ಮಹಿಳಾ ಸಚಿವೆಯರಿಗೆ ಅವಕಾಶವನ್ನು ಮಾಡಿಕೊಡದೇ ಇರುವಂಥದ್ದನ್ನು ಪ್ರಸ್ತಾಪಿಸಿ ಸರ್ಕಾರಕ್ಕೆ ಮೇಲಿಂದ ಮೇಲೆ ಮುಜುಗರವನ್ನು ತರುವಂತಹ ಕೆಲಸವನ್ನು ಪ್ರತಿಪಕ್ಷದವರು ಮಾಡಬಹುದು. KPSC ಪರೀಕ್ಷೆ ಅಕ್ರಮದ ವಿಚಾರದಲ್ಲಿ ಸರ್ಕಾರದ ವಿರುದ್ಧದ ಸಮರವನ್ನು ಮತ್ತು ಶಾಸಕರುಗಳಿಗೆ ಅನುದಾನ ಹಂಚಿಕೆಯಲ್ಲಿ ಆಗ್ತಾ ಇರುವಂತಹ ತಾರತಮ್ಯವನ್ನು ವಿಶೇಷವಾಗಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನುವ ವಿಚಾರದಲ್ಲೂ ಕೂಡ ಚರ್ಚೆಗೆ ಪ್ರತಿಪಕ್ಷಗಳವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನು ವಿಪಕ್ಷಗಳಿಗೆ ಕೆಡ್ಡ ತೋಡೋದಕ್ಕೆ ಸರ್ಕಾರವೂ ಕೂಡ ಬಹಳಷ್ಟು ತಯಾರಿಯನ್ನು ಮಾಡಿಕೊಂಡಿದೆ. ಏನೇನೆಲ್ಲ ಬರಬಹುದು ಅನ್ನುವಂಥ ನಿರೀಕ್ಷೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾದ ಪ್ರಿಪ್ರೇಷನನ್ನು ಆಡಳಿತ ಪಕ್ಷವೂ ಕೂಡ ಮಾಡಿದೆ. ಬಿಡದಿ ಟೌನ್ಶಿಪ್ನಲ್ಲಿ JDS BJPಯವರ ಪಾತ್ರ, ಆ ಸರ್ಕಾರಗಳ ಪಾತ್ರ, ಆ ಸಂದರ್ಭಗಳಲ್ಲಿ ಮಾಡಿರುವ ಸ್ಟೇಟ್ಮೆಂಟ್ಗಳು ಇವೆಲ್ಲವನ್ನೂ ಕೂಡ ರೆಕಾರ್ಡ್ಸ್ ಮೂಲಕವಾಗಿ ಪ್ರಸ್ತಾಪಿಸೋದಕ್ಕೆ ಸರ್ಕಾರ ಮುಂದಾಗುತ್ತೆ. ಇನ್ನು SIR ಪರಿಷ್ಕರಣೆಯಲ್ಲಿರುವಂತಹ ಲೋಪದೋಷಗಳನ್ನು ಚರ್ಚೆಗೆತ್ತಿಕೊಂಡು BJPಯನ್ನು ಮುಜುಗರಕ್ಕೆ ಈಡು ಮಾಡಬೇಕು ಅನ್ನೋಂಥ ತಯಾರಿ ಇದೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲಾದಂತಹ ಲಾಠಿ ಚಾರ್ಜ್ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿ BJPಯವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದಕ್ಕೆ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಬಹುದು. ಇನ್ನು ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ತಾರತಮ್ಯದ ಬಗ್ಗೆಯೂ ಕೂಡ ಒಂದು ಕೌಂಟರ್ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಹಾಗೂ ಗ್ಯಾರಂಟಿ ಯೋಜನೆಯ ಸಾಧನಗಳ ಬಗ್ಗೆ ದಾಖಲೆಗಳನ್ನು ರಿಲೀಸ್ ಮಾಡಬಹುದು. ಆ ಮೂಲಕ ನಾವು ಯಾವ ಸ್ವರೂಪದಲ್ಲಿ ಗ್ಯಾರಂಟಿಗಳನ್ನು ತಲುಪಿಸಿದ್ದೀವಿ ಅನ್ನೋದನ್ನು ಹೇಳ್ಬೋದು. ಖಾಲಿ ಸರ್ಕಾರಿ ಹುದ್ದೆಗಳ ಭರ್ತಿಯ ಬಗ್ಗೆ ಪ್ರಸ್ತಾಪಿಸಿ ನಾವು
ಯುವಕರ ಪರವಾಗಿದ್ದೀವಿ, ಉದ್ಯೋಗಾಕಾಂಕ್ಷಿಗಳ ಪರವಾಗಿದ್ದೀವಿ ಅಂತೇಳಿ ತಿರುಗೇಟು ಕೊಡ್ಬೋದು. ಇನ್ನು ಮೇಕೆದಾಟು ಯೋಜನೆಯ ಬಗ್ಗೆಯೂ ಕೂಡ ಕೇಂದ್ರದ ಪಾತ್ರ ಮತ್ತು ಕೇಂದ್ರ ಸರ್ಕಾರದಲ್ಲಿರುವಂತಹ ಸಚಿವರುಗಳು ಏನು ಮಾಡ್ತಿದ್ದಾರೆ ಅನ್ನೋಂಥನ್ನ ಪ್ರಶ್ನಿಸೋದಕ್ಕೆ ಆಡಳಿತ ಪಕ್ಷ ಸಿದ್ಧತೆಯನ್ನು ಮಾಡಿಕೊಂಡಿದೆ. ನಾಳೆಯಿಂದ ವಿಧಾನಮಂಡಲ ಕಲಾಪದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಮೈತ್ರಿ ನಾಯಕರು ಸಭೆ ನಡೆಸಿ ತಮ್ಮ ಸದಸ್ಯರಿಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸದನದ ಒಳಗೂ ಹೊರಗೂ ಸರ್ಕಾರವನ್ನು ಕಟ್ಟಿಹಾಕೋದಕ್ಕೆ ಫರ್ಮಾನು ಹೊರಡಿಸಿದ್ದಾರೆ. ಜೊತೆಗೆ ನಾಗೇಂದ್ರ ಅವರನ್ನ ಮಂತ್ರಿಮಂಡಲದಿಂದ ಕೈಬಿಡಬೇಕು ಅನ್ನೋದನ್ನು ಒತ್ತಾಯಿಸಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಸಚಿವ B ಶ್ರೀರಾಮುಲು ನೇತೃತ್ವದಲ್ಲಿ ರಾಯಚೂರಿನ ದೇವದುರ್ಗದಿಂದ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಇದಕ್ಕಾಗಿ ಆಗಸ್ಟ್ 23ಕ್ಕೆ ಮುಹೂರ್ತವನ್ನು ನಿಗದಿ ಮಾಡಲಾಗಿದೆ. ಪ್ರತಿಪಕ್ಷಗಳ ಮೇಲೆ ಮುಗಿಬೀಳೋದಕ್ಕೆ ಸರ್ಕಾರ ಕೂಡ 30 ಶಾಸಕರ ತಂಡವನ್ನು ಅಣಿಗೊಳಿಸಿದೆ. ವಾಲ್ಮೀಕಿ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತ ನಿಮ್ಗೇನಾದರೂ ಕಿಂಚಿತ್ತಾದರೂ ಕೂಡ ಕಾಳಜಿ ಇದ್ದರೆ ತನಿಖೆ ಸಂಪೂರ್ಣವಾಗಿ ಮುಗಿಯೋವರೆಗೂ ಕೂಡ ತಾವು ಕ್ಯಾಬಿನೆಟ್ಗೆ ತಾವೇ ಸ್ವತಃ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಹೊರ ಬರಬೇಕು. ಯೂಶಲಿ ಅವ್ರು ಏನು ಹೇಳಿದ್ರು, ಈ ದುಡ್ಡನ್ನ ಸ್ಪೆಂಡ್ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥ ಮಾತನ್ನ ಐ ಆಮ್ ನಾಟ್ ಟ್ರೈಂಗ್ ಟು ಜಸ್ಟಿಫೈ, ಬಟ್ ಎನಿವೇ ದ ಗವರ್ಮೆಂಟ್ ವಿಲ್ ಗಿವ್ ಕ್ಲಾರಿಫಿಕೇಶನ್. ಬಟ್ 100% prima facie there should be a fair chance for him to answer. Let the government answer, then let them question. And I am sure ಇದರಲ್ಲಿ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಬರ್ತಾರಂತ ನನಗೆ ನಂಬಿಕೆ ಇದೆ, ಕ್ಲಿಯರ್ ಇದ್ದಾರೆ ಅಂತ ಕೂಡ ನನಗೆ ನಂಬಿಕೆ. ಇನ್ನು ರಾಜ್ಯ ಸರ್ಕಾರ ಮಹತ್ವದ ಮಸೂದೆಯೊಂದನ್ನು ಇದೇ ಅಧಿವೇಶನದಲ್ಲಿ ಮಂಡನೆ ಮಾಡೋದಕ್ಕೆ ಮಂಡನೆ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಪಡೆಯೋದಕ್ಕೆ ಮುಂದಾಗಿದೆ. ಸರ್ಕಾರಿ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿ ಸ್ಥಳಗಳಲ್ಲಿ ಧರ್ಮಾಧಾರಿತ ಸಭೆ ಸಮಾರಂಭಗಳಿಗೆ ಬ್ರೇಕ್ ಹಾಕುವುದು ಇದರ ಬಹಳ ಮುಖ್ಯವಾದಂಥ ಉದ್ದೇಶ ಆಗಿದೆ. ಕರ್ನಾಟಕ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಈ ಒಂದು ಮಸೂದೆಯನ್ನು ಇದೇ ಅಧಿವೇಶನದಲ್ಲಿ ಮಂಡನೆ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಸಂಬಂಧ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಓವರಾಲ್ ಆಗಿ ಇರುವಂತಹ ಈ ಮಸೂದೆಯ ಸ್ವರೂಪ ಧರ್ಮಾಧಾರಿತ ಸಮಾರಂಭಕ್ಕೆ ಬ್ರೇಕ್ ಅಂತೇಳಿ. ಆದರೆ ಈಗ ಬಹಳ ಮುಖ್ಯವಾದಂಥ ಟಾರ್ಗೆಟ್ RSS ಆಗಿರ್ಬೋದು. RSS ಸೇರಿದಂತೆ ಧರ್ಮಾಧಾರಿತ ಸಂಘಟನೆಗಳ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂಥದ್ದು, ಸಭೆ ಸಮಾರಂಭ ಪಥಸಂಚಲನಗಳಿಗೆ ಸರ್ಕಾರದ ಅನುಮತಿ ಕಡ್ಡಾಯಗೊಳಿಸುವಂಥದ್ದು, ಸರ್ಕಾರಿ ಕಚೇರಿ, ಶಾಲೆ, ಕಾಲೇಜು, ಆಟದ ಮೈದಾನ, ಪಾರ್ಕ್, ರಸ್ತೆ, ನದಿ, ಕೆರೆ ದಡಗಳ ಮೇಲೆ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ಕಡ್ಡಾಯಗೊಳಿಸುವುದಕ್ಕೆ ಮುಂದಾಗ್ತಾರೆ. ಗೃಹ ಇಲಾಖೆಯ ಅನುಮತಿ, ಸ್ಥಳೀಯ ಆಡಳಿತದ ಅನುಮತಿ ಅತ್ಯಗತ್ಯ ಆಗುತ್ತೆ. ನೋಂದಣಿ ರಹಿತ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಯಾವುದೇ ಅನುಮತಿ ಸಿಗೋದಿಲ್ಲ ಅಂತ ಹೇಳಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೋಂದಣಿ ರಹಿತ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಯಾವುದೇ ಅನುಮತಿ ಸಿಗಲ್ಲ. ಅವರು ಅನುಮತಿ ಪಡ್ಕೊಳ್ಳೋದು ಪ್ರಯತ್ನ ಮಾಡೋಕ್ಕೂ ಅವಕಾಶಗಳು ಇರೋದಿಲ್ಲ. ಈ ಮೂಲಕ ಇದು RSS ಅನ್ನು ಟಾರ್ಗೆಟ್ ಮಾಡಿರೋದು ಸ್ಪಷ್ಟವಾಗಿ ಗೋಚರಿಸ್ತಾರೆ.